ಪ್ರೆಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ಕಳೆದ ಕ್ಷಣವೆಲ್ಲ, ಕಳೆದ ನಿಮಿಷವೆಲ್ಲ, ಕಳೆದ ಗಂಟೆವೆಲ್ಲ, ಕಳೆದ ದಿನವೆಲ್ಲ, ಕಳೆದ ವಾರವೆಲ್ಲ, ಕಳೆದ ತಿಂಗಳವೆಲ್ಲ, ಕಳೆದ ವರ್ಷವೆಲ್ಲ ತನ್ನ ಕೃಪೆಯಿಂದ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನವನ್ನು, ಶುಭ ಶುಕ್ರವಾರವನ್ನು ಕರ್ತನು ನೋಡಲಿಕ್ಕಾಗುವಂತೆ ಸಹಾಯ ಮಾಡಿದ್ದಾರೆ. ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಒಳ್ಳೆಯದನ್ನೇ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. 17/10/2025 ಶುಕ್ರವಾರ. ಇವಾಗ ಸಮಯ 1:46 ಆಗಿದೆ. ತಂದೆಯಾದ ದೇವರು ಅಕ್ಟೋಬರ್ ತಿಂಗಳಲ್ಲಿ ಕೊಡಲ್ಪಡಲ್ಪಟ್ಟಂಥ ವಾಗ್ದಾನವೇನೆಂದರೆ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ, ಅಲ್ಲಿ ನಾವು 8ನೇ ವಚನವನ್ನು ನೋಡಲ್ಪಡ್ತಾ ಇದ್ದಾವೆ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನೆಂಬುದಾಗಿ. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ನಾವು ತಂದೆಯಾದ ದೇವರನ್ನು ಪರಿಪೂರ್ಣವಾಗಿ ನಂಬುವಾಗ, ತಂದೆಯಾದ ದೇವರ ಮೇಲೆ ನಾವು ಪರಿಪೂರ್ಣವಾಗಿ ನಾವು ಭರವಸೆ ಇಡುವಾಗ, ಖಂಡಿತವಾಗಲೂ ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ನಾವು ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳುವಾಗ, ದೇವರ ಚಿತ್ತಾನುಸಾರವಾಗಿ ನಾವು ಬದುಕುವಾಗ, ಖಂಡಿತವಾಗಲೂ ನಮ್ಮ ಜೀವಿತವನ್ನು ಕರ್ತನು ಮೇಲಕ್ಕೆ ಎತ್ತಲ್ಪಡುವ ದೇವರಾಗಿದ್ದಾನೆ. ಪ್ರಿಯರೇ, ಇಲ್ಲ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ನಿಜವಾಗಲೂ ನಾವು ದೇವರ ಮಾರ್ಗದಲ್ಲಿ ನಡೆಯಲ್ಪಟ್ಟಿರೋದಾದರೆ, ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸಲ್ಪಟ್ಟಿರೋದಾದರೆ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು. ದೇವರು ನಮ್ಮ ಮುಂದುಗಡೆ ಹೋಗುವ ದೇವರಾಗಿದ್ದಾರೆ, ನಮ್ಮ ಸಂಗಡ ಇರುವ ದೇವರಾಗಿದ್ದಾರೆ. ಆಮೇಲೆ ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನೆಂಬುದಾಗಿ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನೋಡಲ್ಪಡ್ತದೆ. ಪ್ರಿಯರೇ, ನಿಜವಾಗಲೂ ನಮ್ಮ ಜೀವಿತವನ್ನು ನಾವು ಕರ್ತನಿಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡುವಂಥವರಾಗಿರಬೇಕು. ಕರ್ತನ, ನನ್ನ ಜೀವಿತದಲ್ಲಿ ನೀನು ನನ್ನ ಜೊತೆಯಾಗಿರು ದೇವರೇ, ನನ್ನ ಜೀವಿತವನ್ನು ನೀನು ರೂಪಿಸು ದೇವರೇ, ನನ್ನ ಜೊತೆಯಾಗಿ ನೀನು ಯಾವಾಗಲೂ ಇರಬೇಕೆಂಬುದಾಗಿ ದೇವರೇ, ನನ್ನ ಪರಿಪೂರ್ಣವಾಗಿ ನೀನು ಆಶೀರ್ವಾದದ ಮಾರ್ಗದಲ್ಲಿ, ಕೃಪೆಯ ಮಾರ್ಗದಲ್ಲಿ ನನ್ನ ನಡೆಸೆಂಬುದಾಗಿ ನೀವು ಕೇಳಿಕೊಳ್ಳುವಾಗ, ನಿಜವಾಗಲೂ ದೇವರು ನಿಮ್ಮ ಜೀವನದಲ್ಲಿ ಬಲವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ನಾವು ಪರಿಪೂರ್ಣವಾಗಿ ದೇವರನ್ನು ನಂಬಿಕೊಳ್ಳುವಂಥವರಾಗಿರೋಣ, ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡುವಂಥವರಾಗಿರೋಣ, ಪರಿಪೂರ್ಣವಾಗಿ ತಂದೆಯಾದ ದೇವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿರೋಣ. ಕರ್ತನೇ, ನೀನು ನನ್ನೊಂದಿಗೆ ವಾಸ ಮಾಡು. ಕರ್ತನೇ, ನೀನು ನನ್ನ ಒಳಗಡೆ ಪ್ರವೇಶ ಮಾಡು. ಕರ್ತನೇ, ನೀನು ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸು. ಕರ್ತನೇ, ನನ್ನ ಒಳಗಡೆ ನನ್ನ ಯಾವಾಗಲೂ ವಾಸ ಮಾಡು. ಕರ್ತನೇ, ನನ್ನ ಜೊತೆಗಾರನಾಗಿದ್ದು, ನನ್ನ ಹಿಂಬಲವಾಗಿದ್ದು, ನನ್ನ ಮುಂಬಲವಾಗಿದ್ದು, ನನ್ನ ಅಕ್ಕಪಕ್ಕವಾಗಿದ್ದು, ಸದಾಕಾಲವು ನೀನು ನನ್ನ ನಡೆಸು. ನನ್ನ ಜೀವಿತದಲ್ಲಿ ನನ್ನ ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಅನುಗ್ರಹಿಸು. ನನ್ನ ಜೀವಿತದಲ್ಲಿ ಅಪಜಯವಾಗಲೇಬಾರದೆಂಬುದಾಗಿ ನೀವು ನಂಬಿಗಸ್ತರಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಲ್ಪಡೋದಾದರೆ, ಕೇಳಿಕೊಳ್ಳೋದಾದರೆ, ನಿಜವಾಗಲೂ ಕರ್ತನು ನಿಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರ ಶಕ್ತರಾಗಿದ್ದಾರೆ. ಪ್ರಿಯರೇ, ಹಾಗಾಗಿ
ನಾವು ನಮ್ಮ ಜೀವನದಲ್ಲಿ ಕರ್ತನಿಗೆ ಪ್ರಾಮುಖ್ಯತೆ ಕೊಡೋಣ. ತಂದೆಯಾದ ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸೋಣ. ನಾವು ತಂದೆಯಾದ ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸುವಾಗ, ಬದುಕುವಾಗ ದೇವರು ಖಂಡಿತವಾಗಲು ನಮ್ಮ ಜೀವಿತದಲ್ಲಿ ದೊಡ್ಡ ಬಲವನ್ನು, ದೊಡ್ಡ ಕೃಪೆಯನ್ನು, ದೊಡ್ಡ ಆಶೀರ್ವಾದವನ್ನು, ದೊಡ್ಡ ಮಹಿಮೆಯಿಂದ ತುಂಬಿಸಿ ನಡೆಸುವ ದೇವರು ನನ್ನ ನಿಮ್ಮ ದೇವರಾಗದರ ಪ್ರಿಯರೇ. ಹಾಗಾಗಿ ನಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಣೆ ಮಾಡೋಣ. ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಪ್ರಾಣವನ್ನು ಕರ್ತನಿಗೆ ಸಮರ್ಪಣೆ ಮಾಡಿಕೊಳ್ಳುವ ಕರ್ತನು ನಿಜವಾಗಲು ನಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ತಂದೆಯಾದ ದೇವರು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನ ಪ್ರಕಾರವಾಗಿ ನಿಮ್ಮ ಜೀವಿತವನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.